₹50 ರೂಮ್ ನ ತಗೊಂಡಿದೀವಿ. ಹೇಗಿದೆ ಅಂತ ನೋಡೋಣ. ಸಡನ್ ಪ್ಲಾನ್ ಆಗಿರೋದ್ರಿಂದ ಯಾವುದೇ ತರ ಬುಕಿಂಗ್ ಮಾಡಿಲ್ಲ. ಹಲೋ ಎವ್ರಿವನ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್. ಇವತ್ತು ತಿರುಪತಿಗೆ ಹೋಗ್ತಿದೀವಿ. ಇದು ನಮ್ಮ ಮನೆ ದೇವರಲ್ಲದೆ ನನ್ನ ಇಷ್ಟ ದೇವರು ಕೂಡ. ಸೊ ಇದು ಸಡನ್ ಪ್ಲಾನ್ ಆಗಿರೋದ್ರಿಂದ ಹೇಗ್ ಹೋಗ್ತೀವಿ, ಏನ್ ಮಾಡ್ತೀವಿ ಅನ್ನೋದೆಲ್ಲ ತಿಳಿಸ್ಕೊಡ್ತೀನಿ ಈ ಬ್ಲಾಗ್ ಅಲ್ಲಿ. ಮತ್ತೆ ನೀವು ಫಸ್ಟ್ ಟೈಮ್ ಹೋಗ್ತಿದ್ದೀರಾ ಅಂತಂದ್ರೆ ಈ ಬ್ಲಾಗ್ ನಿಮ್ಗೆ ತುಂಬಾ ಯೂಸ್ಫುಲ್ ಆಗುತ್ತೆ ಅಂತ ಭಾವಿಸ್ತಾ ವಿಡಿಯೋ ಸ್ಟಾರ್ಟ್ ಮಾಡೋಣ. ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ನಾವು ಬೆಂಗಳೂರು ಬಿಟ್ಟಾಗ ಟೈಮು 9:30 ಆಗಿತ್ತು. ಊಟ ಎಲ್ಲ ಮನೇಲೆ ಮಾಡಿಕೊಂಡು ಸ್ವಲ್ಪ ಪ್ಯಾಕ್ ಮಾಡ್ಕೊಂಡ್ವಿ. ಏನಕ್ಕೆ ಅಂದರೆ ನೈಟ್ ಟ್ರಾವೆಲ್ ಮಾಡುವಾಗ ಹೊಟ್ಟೆ ಹಸಿಯುತ್ತೆ ಅಂತ. ದರ್ಶನ ಮಾಡೋಕ್ಕೆ ನೀವು ಯಾವುದೇ ಥರ ಬುಕ್ಕಿಂಗ್ ಮಾಡ್ಕೊಂಡಿಲ್ಲ ಅಂತ ಅಂದರೆ ತಿರುಪತಿ ಬಂದಿದ ತಕ್ಷಣ ನಿಮಗೆ ಸರ್ವದರ್ಶನ ಟೋಕನ್ ಕೌಂಟರ್ಸ್ ಅಂತ ಸಿಗುತ್ತೆ. ಲೊಕೇಶನ್ನ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಹೋಗಿ ಚೆಕ್ ಮಾಡಿ. ಆಧಾರ್ ಕಾರ್ಡ್ನ ತೊಗೊಂಡೋಗೋದು ಮರಿಬೇಡಿ. ಈ ಕೌಂಟರ್ಗಳಲ್ಲಿ ನಿಮ್ಮ ಟೋಕನ್ನ ತೊಗೊಬೇಕು. ಇಲ್ಲಿ ಡಿಸ್ಪ್ಲೇ ಮಾಡಿರ್ತಾರೆ ಎಷ್ಟು ಗಂಟೆಗೆ ನಿಮ್ಮ ದರ್ಶನ ಸ್ಲಾಟ್ ಇದೆ ಅಂತ. ಇಲ್ಲಿ ನಿಮ್ಮ ಆಧಾರ್ ಕಾರ್ಡ್ನ ಕೊಡಬೇಕು. ಅವರು ಫೋಟೋ ತೆಗೆದು ನಿಮಗೆ ಟೋಕನ್ನ ಕೊಡ್ತಾರೆ. ನಾವಿವಾಗ ತಿರುಪತಿಯಲ್ಲಿದ್ದೀವಿ. ತಿರುಪತಿಯಲ್ಲಿ ಟೋಕನ್ ತಗೊಂಡಾಯ್ತು. ಅದಾದ್ಮೇಲೆ ಇವಾಗ ನಾವು ತಿರುಮಲ ಕಡೆಗೆ ಹೋಗ್ತಾ ಇದ್ದೀವಿ. ಇವಾಗ ಟೈಮು 4 ಗಂಟೆ ಆಗಿದೆ. ನಾವು 3:20 ಟೋಕನ್ ತಗೊಳಕ್ ನಿಂತ್ಕೊಂಡಿದ್ದು. ಒಂದು ಅರ್ಧ ಅವರ್ ಆಯ್ತು. 3:50 ಇವಾಗ ಕಾರ್ ಹತ್ರ ಬಂದು ಕಾರಿಂದ ಹೊರಡ್ತಾ ಇದ್ದೀವಿ ತಿರುಮಲ ಕಡೆಗೆ. ತಿರುಪತಿಯಿಂದ ತಿರುಮಲ ಹೋಗ್ಬೇಕಾದ್ರೆ ಈ ಗೇಟ್ ಸಿಗುತ್ತೆ ನಿಮಗೆ. ಈ ಗೇಟು 12 ಗಂಟೆಯಿಂದ 3 ಗಂಟೆ ಬೆಳಗಿನ ಜಾವ ತನಕ ಕ್ಲೋಸ್ ಆಗಿರುತ್ತೆ. ಅದಾದ್ಮೇಲೆ ಗಾಡಿಗಳನ್ನ ಬಿಡೋದು. ಸ್ವಲ್ಪ ಮುಂದೆ ಬಂದರೆ ನಿಮ್ಗೆ ಈ ಜಾಗ ಸಿಗುತ್ತೆ. ಈ ಜಾಗದಲ್ಲಿ ಚೆಕ್ಕಿಂಗ್ನ ಮಾಡ್ತಾರೆ. ಇಲ್ಲಿ ನಿಮ್ಮ ಕಾರ್ನ ಮತ್ತು ನಿಮ್ಮ ಲಗೇಜ್ನ ಚೆಕ್ ಮಾಡ್ತಾರೆ. ಇಲ್ಲಿ ಯಾವುದೇ ಥರ ಶಾರ್ಪ್ ಆಬ್ಜೆಕ್ಟ್ಸ್ನ ತೊಗೊಂಡೋಗಂಗಿಲ್ಲ. ಚಾಕು ಆಗಿರ್ಬೋದು ಮತ್ತು ಲಿಕ್ವಿಡ್ ಐಟಮ್, ಡ್ರಿಂಕ್ಸು, ಇದನ್ನ ಯಾವುದನ್ನು ಕ್ಯಾರಿ ಮಾಡೋಷ್ಟಿರಲ್ಲ. ಇಲ್ಲಿ ಲೇಡೀಸ್ಗೆ ಮತ್ತು ಜೆಂಟ್ಸ್ಗೆ ಅಂತ ಸಪ್ರೇಟ್ ಚೆಕ್ಕಿಂಗ್ ಇರುತ್ತೆ. ನಿಮ್ಮನ್ನು ಕೂಡ ಚೆಕ್ ಮಾಡಿಬಿಟ್ಟು ಅವ್ರು ಕಳಿಸ್ತಾರೆ. ಇಲ್ಲಿ ನಾಮ ಕಾಣಿಸ್ತಿದೆಯಲ್ಲ, ಇಷ್ಟು ದೂರ ಹೋಗ್ಬೇಕಾಗತ್ತೆ ಇವಾಗ ನಾವು. ಮಾರ್ನಿಂಗ್ ಟ್ರಾವೆಲ್ ಮಾಡುವಾಗ ವೈಬೇ ಸೂಪರ್ ಆಗಿರುತ್ತೆ. ಆಚೆ ಎಲ್ಲ ಎಷ್ಟು ಚೆನ್ನಾಗಿ ಕಾಣಿಸ್ತಿರುತ್ತೆ, ಎಷ್ಟು ಫ್ರೆಶ್ ಗಾಳಿ ಬರ್ತಿರುತ್ತೆ ಅಂದರೆ ಆ ವೈಬ್ ತುಂಬ ಚೆನ್ನಾಗಿರುತ್ತೆ. ತಿರುಮಲ ತಲುಪಿದ್ವಿ. ಇಲ್ಲಿ ನೀವು ಕಾರಲ್ಲಾದರೂ ಬರ್ಬೋದು, ಬಸ್ಸಲ್ಲಿ ಕೂಡ ಬರ್ಬೋದು, ಟ್ರೈನಲ್ಲಿ ಕೂಡ ಬರ್ಬೋದು. ಟ್ರೈನಲ್ಲಿ ಬಂದರೆ ಕೆಳಗಡೆ ನಿಮಗೆ ಬಸ್ಗಳಿರುತ್ತೆ ಮೇಲ್ಗಡೆ ಬರೋದಕ್ಕೆ, ಅದರಿಂದ ಬರ್ಬೋದು. ನೆಕ್ಸ್ಟ್ ರೂಮ್ ಕತೆ ಏನಪ್ಪ ಅಂತಂದರೆ, ನೀವು ಬುಕ್ ಮಾಡ್ಕೊಂಡಿಲ್ಲ ಯಾವುದೇ ರೂಮು ಅಂತಂದರೆ ಇಲ್ಲಿ ಕೂಡ ಬಂದು ಮಾಡ್ಕೊಬೋದು. ನಾವು ಹೋಗಿದ್ದ ದಿನ ಸ್ವಲ್ಪ ಕಮ್ಮಿನೇ ಜನ ಇದ್ದರು. ನಿಮಗೆ ಒಂದು ರೂಮ್ಗೆ ಒಬ್ಬರು ಹೋದರೆ ಸಾಕು. ನಿಮ್ಮ ಆಧಾರ್ ಕಾರ್ಡ್ನ ಕ್ಯಾರಿ ಮಾಡಬೇಕು ಇಲ್ಲಿಗೆ. ನೀವು ತಿರುಮಲ ಎಂಟ್ರಿ ಆಗಿದ ತಕ್ಷಣ ಸ್ವಲ್ಪ ಸ್ಟ್ರೈಟ್ ಬಂದು ರೈಟ್ ಸೈಡೇ ಇದೆ ಇದು. ಯಾರನ್ನೇ ಕೇಳಿದ್ರು ಹೇಳ್ತಾರೆ ಎಲ್ಲಿ ಕೌಂಟರ್ ರೂಮ್ ಬುಕ್ ಮಾಡೋಕ್ಕೆ ಅಂತ. ಇಲ್ಲಿ ಕ್ಯಾಶ್ ಇಸ್ಕೊಳ್ಳಲ್ಲ, ನೀವು ಆನ್ಲೈನ್ ಪೇಮೆಂಟೇ ಮಾಡಬೇಕಾಗತ್ತೆ. ಇಲ್ಲಿ ಆಧಾರ್ ಕಾರ್ಡ್ನ ತೋರಿಸಿ ನೀವು ರೂಮ್ನ ತೊಗೊಬೋದು. ಸಾಫ್ಟ್ ಕಾಪಿ ತೋರಿಸಿ ತೊಗೊಳಕ್ಕಾಗಲ್ಲ. ನೀವು ಒರಿಜಿನಲ್ ಇಲ್ಲ ಜೆರಾಕ್ಸ್ ತೋರಿಸಿ ತೊಗೊಬೋದು. ನಾವು ಯಾವ ರೂಮ್ ತೊಗೊಂಡ್ವಿ ಅಂತ ಮುಂದೆ ತಿಳಿಸ್ತೀನಿ. ರೂಮ್ ಬುಕ್ ಆದಮೇಲೆ ನಿಮಗೆ ಮೆಸೇಜ್ ಬರುತ್ತೆ. ಮೆಸೇಜಲ್ಲಿ ಲೊಕೇಶನ್ ಇರುತ್ತೆ, ಯಾವ ರೂಮ್ ಸಿಕ್ಕಿದೆ ಅಂತ. ನಮಗೆ GNC ಸಿಕ್ಕಿತ್ತು. ಈ ಥರ ಕೌಂಟರ್ಸ್ ಇರುತ್ತೆ. ಇಲ್ಲಿ ಬಂದು ಕೀನ ಇಸ್ಕೋಬೇಕು. ಹೇಗಿದೆ ಅಂತ ನೋಡೋಣ. ಹಾಟ್ ವಾಟರ್ ಫೆಸಿಲಿಟಿ ಕೂಡ ಇದೆ. ನೋಡಿದ್ರೆಲ್ಲ ರೂಮ್ ಹೇಗಿದೆ ಅಂತ. ತುಂಬಾ ಕ್ಲೀನ್ ಆಗಿದೆ, ಹೈಜೀನಿಕ್ ಆಗಿರುತ್ತೆ. ದೇವಸ್ಥಾನದ ರೂಮ್ ಆಗಿರೋದ್ರಿಂದ ದೇವಸ್ಥಾನಕ್ಕೆ ತುಂಬಾ ಹತ್ರನೇ ಇದೆ. ತುಂಬಾ ಅಫೋರ್ಡಬಲ್ ಕೂಡ. ಡಿಪಾಸಿಟ್ ನಿಮಗೆ ನೀವು ರೂಮ್ನ ವಾಪಸ್ ಕೊಟ್ಟ ಅಂತ ನಿಮಗೆ ವಾಪಸ್ ಕೊಡ್ತಾರೆ. ನಿಮಗೆ ಎಕ್ಸ್ಟ್ರಾ ಬ್ಲ್ಯಾಂಕೆಟ್ ಆಗಿರ್ಬೋದು, ಪಿಲೋ ಬೇಕು ಅಂತ ಅದಕ್ಕೆ ಚಾರ್ಜ್ ಮಾಡ್ತಾರೆ. ಅಲ್ಲಿ ನೀವು ಕೌಂಟರಲ್ಲಿ ತಗೋಬಹುದು ನಿಮ್ಗೆ ಬೇಕು ಅಂದರೆ. ನಿಮ್ಮ ರೂಮಲ್ಲಿ ಹಾಟ್ ವಾಟರ್ ಫೆಸಿಲಿಟಿ ಇಲ್ಲ ಅಂತಂದರೆ, ಇಲ್ಲ ಏನೋ ಪ್ರಾಬ್ಲಮ್ ಆಗಿದೆ ಅಂತಂದರೆ, ಇಲ್ಲಿ ಪ್ರತಿಯೊಂದು ರೋಡಲ್ಲೂ ಈ ಥರ ಹಾಟ್ ವಾಟರ್ ಫೆಸಿಲಿಟಿ ಇರುತ್ತೆ. ನೀವು ಅದನ್ನು ತೊಗೊಂಡು ಯೂಸ್ ಮಾಡ್ಕೊಬೋದು.
ಫ್ರೀ ಬಸ್ ಫೆಸಿಲಿಟಿ ಕೂಡ ಇರುತ್ತೆ. ಎ ಅಂತ ಬರ್ದಿದ್ರೆ ಅದು ಅನ್ನಪ್ರಸಾದ ಸೆಂಟರ್ಗೆ ಹೋಗುತ್ತೆ, ಬಿ ಅಂತ ಬರ್ದಿದ್ರೆ ದರ್ಶನ ಕಡೆ ಕರ್ಕೊಂಡು ಹೋಗುತ್ತೆ. ನಿಮ್ಗೆ ಅಷ್ಟು ಗೊತ್ತಾಗ್ಲಿಲ್ಲ ಅಂತಂದರೆ ನೀವು ಅಲ್ಲಿ ಕೇಳ್ಬಿಟ್ಟು ಹತ್ಬೋದು ಬಸ್ನ. ಅನ್ನಪ್ರಸಾದ ಬೆಳಗ್ಗೆ 8:30 ನೈಟ್ 10:00ವರೆಗೂ ಇರುತ್ತೆ. ಆದರೆ 1 ಅವರ್ ಮಾತ್ರ ಕ್ಲೋಸ್ ಆಗಿರುತ್ತೆ, ಅದು ಸಂಜೆ 4 ಗಂಟೆಯಿಂದ 5 ಗಂಟೆ. ಊಟದ ಹಾಲಿಂದ ಆಚೆ ಬಂದಿದ ತಕ್ಷಣನೇ ಫ್ರೀ ಬಸ್ದು ಬಸ್ ಸ್ಟ್ಯಾಂಡ್ ಕಾಣುತ್ತೆ. ಸ್ವಾಮಿಗೆ ಹೋಗ್ತಾ ಇದ್ದೀವಿ. ವೆಂಕಟೇಶ್ವರ ಸ್ವಾಮಿಗೆ ವರಹ ಸ್ವಾಮಿನೇ ನೆಲೆ ಕೊಟ್ಟಿರೋದು, ಆದ್ದರಿಂದ ಫಸ್ಟ್ ಪೂಜೆ ವರಹ ಸ್ವಾಮಿಗೆ ಆಗಬೇಕು. ಅದಾದ್ಮೇಲೆ ವೆಂಕಟೇಶ್ವರ ಸ್ವಾಮಿಗೆ ಆದರೆ ಒಳ್ಳೇದಾಗುತ್ತೆ. ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ನಾವು ಟೋಕನ್ ತೊಗೊಂಡಿದ್ವಲ್ಲ, ದರ್ಶನ ಮಾಡಕ್ಕೆ ಹೋಗ್ತಾ ಇದ್ದೀವಿ. 9 ಗಂಟೆಗೆ ದರ್ಶನ ಇತ್ತು ನಮ್ಮದು. ನೋಡಿದ್ರೆ ಜನನೇ ಇಲ್ಲ, ನಾವಿಷ್ಟೇ ಜನ ಇದ್ದೀವಿ, ತುಂಬ ಕಮ್ಮಿ ಜನ ಇದ್ದಾರೆ. ಬನ್ನಿ ನೋಡೋಣ ಮುಂದೆ ಎಷ್ಟು ಜನ ಸಿಗ್ತಾರೆ ಅಂತ. ಫೋನ್ ತೊಗೊಂಡು ಹೋಗೋಕ್ಕಾಗಲ್ಲ, ಬಟ್ ಕೌಂಟರಲ್ಲಿ ಕೊಟ್ಬಿಡ್ಬೇಕಾಗುತ್ತೆ ಫೋನ್ನ. ಆದಮೇಲೆ ನಿಮಗೆ ಸಿಗ್ತೀನಿ, ಹೇಗಿತ್ತು ಎಕ್ಸ್ಪೀರಿಯನ್ಸ್ ಅಂತ ಶೇರ್ ಮಾಡ್ತೀನಿ. ಎಷ್ಟು ಅವರಲ್ಲಿ ದರ್ಶನ ಆಯಿತು ಅಂತ ಎಲ್ಲ ನಿಮಗೆ ತಿಳಿಸ್ಕೊಡ್ತೀನಿ. ಅಂಟಿಲ್ ದೆನ್ ಸ್ಟೇ ಟ್ಯೂನ್ಡ್.